ಇವತ್ತು ನಾವು ಈ ಪೂರ್ವಭಾವಿ ಸಭೆ ಮೀಟಿಂಗ್ ಮಾಡೋದ್ರ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ಏನಿದು ಒಳ ಮೀಸಲಾತಿಯಲ್ಲಿ ಗೋಷ್ಠಿ ಬಿಂದು ಅಂತೇಳಿ ಏನು ಮಾಡಿ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಅದರ ವಿರುದ್ಧ ನಮ್ಮ ಹೋರಾಟ ನಾವು ಯಾವ ರೀತಿ ಮಾಡಬೇಕು, ಯಾವಾಗ ಮಾಡಬೇಕು, ನಾವು ಏನು ಮಾಡಬೇಕಂತೇಳಿ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕಂತೇಳಿ ಇವತ್ತು ಈ ಪೂರ್ವಭಾವಿ ಸಭೆ ಮೀಟಿಂಗ್ ಮಾಡಲಾಗ್ತದೆ. ಆದರೆ ಇವತ್ತು ಇಡೀ ಭಾರತ ದೇಶದಲ್ಲಿ ನಮ್ಮ ಬಂಜಾರ ಸಮಾಜ ಅತಿ ದೊಡ್ಡ ಸಂಖ್ಯೆಯಲ್ಲಿಯೂ ಇದೆ. 17 ಕೋಟಿ ಜನಸಂಖ್ಯೆ ನಮ್ಮ ಇದ್ದರೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾಯಿದೆ ಸರ್. ಆದರೆ ಈ ನಮ್ಮ ಏನು ಒಳ ಮೀಸಲಾತಿಯಲ್ಲಿ ಏನು ನಮಗೆ ಇದು ರೋಸ್ಟರ್ ಬಿಂದು ಅಂತೇಳಿ ಮಾಡಿದ್ದಾರೆ, ಇದು ಭಾಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡೋ ಸಲುವಾಗಿ ಈ ಕುತಂತ್ರ ಮಾಡಿದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಸಮಾಜದಲ್ಲಿ ಅನೇಕ ರೀತಿ ಅವರು ಕಷ್ಟಪಟ್ಟ ಮಕ್ಕಳಿಗೆ ಏನೋ ನಾನಾ ರೀತಿ ಅವರು ದುಡ್ಕೊಂಡು ತಂದು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಕೆಲವೊಬ್ಬರ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಎಲ್ಲ ಥರ ಕೆಲಸ ಮಾಡಿ ತಮ್ಮ ಮಕ್ಕಳಿಗೆ ಶಾಲೆ ಕಲಿಸಬೇಕು, ಅವ್ರ ಮಕ್ಕಳಿಗೆ ಏನೋ ನೌಕರಿ ಹಚ್ಚಬೇಕಂತ ಒಂದೇನೋ ಅವ್ರ ಕನಸು ಕಂಡುಕೊಂಡು ಅವ್ರು ದುಡಿತಾ ಇದ್ದಾರೆ. ಅವರಿಗೆ ಇವು ಎಲ್ಲ ಏನು ರಾಜಕೀಯ ಕುತಂತ್ರ ಮಾಡಿ ನಮ್ಮ ಸಮಾಜಕ್ಕೆ ಅತಿ ದೊಡ್ಡ ಅನ್ಯಾಯ ಭಾಳ ದೊಡ್ಡ ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಏನು ಪೂರ್ವಭಾವಿ ಸಭೆ ಮೀಟಿಂಗ್ ಕರ್ತಿದ್ದೀವಿ. ನಾವು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ಏನೇನು ಮಾಡಬೇಕಂತೇಳಿ ನಾವು ಈಗಾಗಲೇ ಅವೆಲ್ಲ ನಮ್ಮ ಹಿರಿಯರ ಸಲಹೆ ಸೂಚನೆ, ನಮ್ಮ ಯುವಕರ ಏನು ಸಲಹೆ ಸೂಚನೆ, ಎಲ್ಲ ನಮ್ಮ ಮುಖಂಡರ ಸಲಹೆ ಸೂಚನೆ, ನಮ್ಮ ಧರ್ಮಗುರುಗಳ ಸಲಹೆ ಸೂಚನೆ ತಗೊಂಡು ಇವತ್ತೆಲ್ಲ ನಾವು ಒಂದು ಹೋರಾಟದ ಒಂದು ರೂಪರೇಷೆ ಹಾಕ್ಕೊಂಡಿದ್ದೀವಿ ಸರ್. ಅದು ಯಾವ ರೀತಿ ಮಾಡಬೇಕಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಒಂದು ಪ್ರೆಸ್ ಮೀಟ್ ಮುಖಾಂತರ ನಾವು ಆ ಡೇಟನ್ನು ನಾವು ಕೊಡ್ತೇವೆ ಸರ. ಹಾಗೂ ನಮ್ಮ ಇಡೀ ಬಂಜಾರ ಸಮಾಜದವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಏನು ಸಮಾಜಕ್ಕೆ ಅನ್ಯಾಯ ಆಗಿದೆ, ಏನು ನಮ್ಮ ಯುವಕರಿಗೆ ಅನ್ಯಾಯ ಆಗಿದೆ, ಏನು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗಿದೆ, ಏನು ನಮ್ಮ ಸಮಾಜದಲ್ಲಿ ಎಲ್ಲ ಪ್ರತಿಯೊಂದು ಬರೀ ಹಿರಿಯರು ಬರೀ ಯುವಕರಿಗೆ ಅಷ್ಟೇ ಅನ್ಯಾಯ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯ ಆದದು, ನಮ್ಮ ಸಮಾಜದ ನಮ್ಮ ಸಮಾಜದಾಗ ಏನು ಪ್ರತಿಯೊಂದು ಏನು ಅನುದಾನ ಬರಬೇಕು, ಪ್ರತಿಯೊಂದು ನಮ್ಮ ಪೆನ್ಷನ್ ಹಿಡ್ಕೊಂಡು ಎಲ್ಲ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದನ್ನು ನಾವು ಸರಿಪಡಿಸ್ಬೇಕಂದ್ರೆ ನಾವು ಇವತ್ತೆಲ್ಲ ಬಿದಿ ನಾವು ಇಳಿಬೇಕಾಗ್ತದೆ. ನಾವು ರೋಡ್ ಮ್ಯಾಗೆ ನಿಂತು ನಮ್ಮ ಹಕ್ಕನ್ನು ನಾವು ಯಾವ ರೀತಿ ನಾವು ಕಸ್ಕೋಬೇಕು ಅದನ್ನು ನಾವು